ರಾಜ್ಯಾದ್ಯಂತ ಬಹಳಷ್ಟು ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ ಹಿಜಾಬ್ ಅನುಮತಿ ವಿಚಾರ. ಇದೀಗ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಹಿಜಾಬ್ ಅನುಮತಿ ಕೊಟ್ಟಿರೋದಕ್ಕೆ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಈಗ ಹಿಜಾಬ್ಗೆ ಅನುಮತಿ ಸಿಡಿದೆದ್ದಿದೆ ಕೇಸರಿ ಪಡೆ ಕೂಡ ರಾಜ್ಯಾದ್ಯಂತ ಹಿಂದೂ ಸಂಘಟನೆಗಳಿಂದ ಪ್ರೊಟೆಸ್ಟ್ ಮಾಡಲಾಗ್ತಾ ಇದೆ. ಈಗ ಪ್ರಮೋದ್ ಮುತಾಲಿಕ್ ನೇತೃತ್ವದಲ್ಲಿ ಪ್ರತಿಭಟನೆ ಕಿಚ್ಚು ಈಗ ಹತ್ತುತ್ತಾ ಇದೆ. ಹುಬ್ಬಳ್ಳಿಯ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲೂ ಕೂಡ ಪ್ರೊಟೆಸ್ಟ್ ಅನ್ನು ಮಾಡಲಾಗ್ತಾ ಇದೆ. ಸಿದ್ದು ಡಿಕೆಶಿ ಫೋಟೋಗೆ ಹಿಜಾಬ್ ತೊಡಿಸಿ ಕಿಡಿಕಾರ್ತಿದ್ದಾರೆ ಬಿಜೆಪಿ ನಾಯಕರು. ಹೀಗೆ ಇವತ್ತು ದೊಡ್ಡ ಮಟ್ಟದಲ್ಲಿ ಕೈ ಸರ್ಕಾರದ ವಿರುದ್ಧ ಶ್ರೀರಾಮ ಸೇನೆ ಆಕ್ರೋಶ ಹೊರಾಗ್ತಾ ಇದೆ. ಎಸ್ ನೋಡಿ, ಈ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ವಿ. ಇದು ಸಿದ್ದರಾಮಯ್ಯರ ಫೋಟೋ. ಆ ಫೋಟೋಗೆ ಹಿಜಾಬ್ ಅನ್ನ ಹಾಕಿದ್ದಾರೆ. ಈ ರೀತಿಯಾಗಿ ಮಾಡಿರುವಂತದ್ದು ಮಧು ಬಂಗಾರಪ್ಪ ಶಿಕ್ಷಣ ಸಚಿವರು. ಮಧು ಬಂಗಾರಪ್ಪ ಫೋಟೋಗೂ ಕೂಡ ಈ ರೀತಿಯಾಗಿ ಹಿಜಾಬ್ ಅನ್ನ ಹಾಕಿದ್ದಾರೆ. ಸಿದ್ದರಾಮಯ್ಯ ಅವರ ಫೋಟೋಗೂ ಕೂಡ ಹಿಜಾಬ್ ಅನ್ನ ಹಾಕಿದ್ದಾರೆ. ಕಾಂಗ್ರೆಸ್ ಸರ್ಕಾರಕ್ಕೆ ಬುರ್ಕಾ ಸರ್ಕಾರಕ್ಕೆ ಬುರ್ಕಾ ಸರ್ಕಾರಕ್ಕೆ ಮುಸ್ಲಿಮರ ತುಷ್ಟೀಕರಣದ ಕಾಂಗ್ರೆಸ್ ಸರ್ಕಾರಕ್ಕೆ ಮುಸ್ಲಿಮರ ತುಷ್ಟೀಕರಣದ ಕಾಂಗ್ರೆಸ್ ಸರ್ಕಾರಕ್ಕೆ ಈ ಒಂದು ಪ್ರತಿಭಟನೆ ನಮಗಿದು ಒಪ್ಪಿಗೆ ಇಲ್ಲ. ಯಾಕಂತಂದ್ರೆ ಹೀಗೆ ಇದು ಹುಬ್ಬಳ್ಳಿಯಲ್ಲಿ ನಡೀತಾ ಇರುವಂತಹ ಒಂದು ಪ್ರೊಟೆಸ್ಟ್. ಅದು ಕೂಡ ಮುತಾಲಿಕ್ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಒಂದು ಪ್ರತಿಭಟನೆ. ಇಲ್ಲಿ ಶಿಕ್ಷಣ ಇಲಾಖೆಯ ಸಚಿವರು ಮಧು ಬಂಗಾರಪ್ಪ ಫೋಟೋ, ಅದಾದ ನಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಫೋಟೋ, ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಫೋಟೋ, ಇಷ್ಟು ಫೋಟೋಗಳನ್ನ ಹಿಡಿದು ಆ ಒಂದು ಫೋಟೋಗಳ ಮೇಲೆ ಈ ರೀತಿಯಾಗಿ ಹಿಜಾಬ್ಗಳನ್ನ ಹಾಕಿ ಇದು ಬುರ್ಕಾ ಸರ್ಕಾರ ಅಂತ ಹೇಳಿ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ, ಬುರ್ಕಾ ಸರ್ಕಾರ ಇದು ಅಂತ ಹೇಳಿ. ಹಾಗಾಗಿ ಈಗಾಗಲೇ ರಾಜ್ಯಾದ್ಯಂತ ಹಿಂದೂ ಸಂಘಟನೆಗಳು ಕೇಳಿದ್ದಾರೆ, ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡ್ತೀವಿ. ನಿನ್ನೆ ಮಧು ಬಂಗಾರಪ್ಪ ಅವರು ಸುದ್ದಿಗೋಷ್ಠಿ ಮಾಡೋ ಮೂಲಕ ಅಧಿಕೃತವಾಗಿ ಮಾಹಿತಿಯನ್ನ ಏನು ಕೊಟ್ಟಿದ್ರಲ್ಲ, ಆದೇಶದ ಪ್ರತಿಯನ್ನ ತೋರಿಸಿದ್ರು. ಆದೇಶದ ಪ್ರತಿಯನ್ನೇ ನಾವು ಹರಿದು ಬಿಸಾಕ್ತೀವಿ ಅಂತ ಹೇಳಿ ಈಗ ಹಿಂದೂ ಸಂಘಟನೆಗಳು ಮುಂದಾಗ್ತಾ ಇದ್ದಾರೆ. ಇದು ಸಿದ್ದು ಡಿಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ವಿರುದ್ಧ ವ್ಯಕ್ತ ಆಗ್ತಾ ಇರುವಂತಹ ಆಕ್ರೋಶ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್. ಈಗ 2022ರಲ್ಲಿ ಈ ಒಂದು ಹಿಜಾಬ್ಗೆ ಅನುಮತಿ ಕೊಡೋದಿಲ್ಲ ಅಂತ ಹೇಳಿ ಇದನ್ನ ಬ್ಯಾನ್ ಮಾಡಲಾಗಿತ್ತು. ಅದು ಕೂಡ ಬಿಜೆಪಿ ಸರ್ಕಾರದಲ್ಲಿ. ಆಗ ಎಲ್ಲವೂ ಕೂಡ ಸರಿ ಹೋಗಿತ್ತು, ಎಲ್ಲವೂ ಕೂಡ ಒಂದು ಫಾರ್ಮಲ್ ಆಗಿ ಅಥವಾ ಎಲ್ಲವೂ ಕೂಡ ನಾರ್ಮಲ್ ಆಗಿತ್ತು. ಅದಾದ ನಂತರ ಈಗ ಮತ್ತೊಮ್ಮೆ ಇಷ್ಟು ವರ್ಷ ಆದ ನಂತರ ಈ ರೀತಿಯಾಗಿ ಹಿಜಾಬ್ಗೆ ಅನುಮತಿ ಕೊಡೋದು, ಕೇಸರಿ ಶಾಲ್ಗೆ ಅನುಮತಿ ಕೊಡದೇ ಇರೋದು ಎಷ್ಟರ ಮಟ್ಟಿಗೆ ಸರಿ? ಇದು ಯಾವ ಸ್ವರೂಪವನ್ನು ಪಡೆಯಬಹುದು? ಹೌದು ರೋಶ್ನಿ, ಏನಂತಂದ್ರೆ ಹಿಂದೆ ಬಿಜೆಪಿ ಸರ್ಕಾರದಾಗ 2022 ಫೆಬ್ರವರಿ 5ರಂದು ಏನ್ ಮಾಡಿತ್ತು ಅಂತಂದ್ರೆ ಅವತ್ತಿನ ಬಿಜೆಪಿ ಸರ್ಕಾರ ಶಾಲಾ ಕಾಲೇಜುಗಳಲ್ಲಿ ಯಾವುದೇ ರೀತಿಯಿಂದ ಹಿಜಾಬ್ ಧರಿಸುವಂತಿಲ್ಲ ಅಂದ್ರೆ ಶಾಲಾ ಕಾಲೇಜುಗಳಲ್ಲಿ ಏನು ಸಮವಸ್ತ್ರಗಳಿದೆ ಆ ಸಮವಸ್ತ್ರಗಳನ್ನ ಮಾತ್ರ ಧರಿಸ್ಕೊಂಡು ಹೋಗ್ಬೇಕಂತ ಏನೋ ಒಂದು ಕಾನೂನನ್ನ ಜಾರಿಗೆ ತಂದಿತ್ತು. ಅವತ್ತಿನ ದಿವಸ ಆ ಕಾನೂನಿನ ವಿರುದ್ಧ ಇದೇ ಕಾಂಗ್ರೆಸ್ ಬೃಹತ್ ಪ್ರತಿಭಟನೆಯನ್ನು ಮಾಡಿತ್ತು. ಯಾಕಂತಂದ್ರೆ ಒಂದು ಸಮುದಾಯದ ವಸ್ತ್ರ ಸಂಹಿತೆಯನ್ನು ನಿಷೇಧ ಮಾಡುವುದು ಸರಿಯಲ್ಲ ಅಂತ ಹೇಳಿ ಬೀದಿಗಳಲ್ಲಿ ಇಳಿದು ಇದೇ ಕಾಂಗ್ರೆಸ್ ಪಕ್ಷ ಒಂದು ಹೋರಾಟವನ್ನು ಮಾಡಿತ್ತು. ಆ ಹಿನ್ನೆಲೆಯಲ್ಲಿ ಏನಂತಂದ್ರೆ ಇವತ್ತು ಇದೇ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಜಾರಿಗೆ ಬಂದ ಮೇಲೆ ಇವತ್ತು 3 ವರ್ಷ ಆದ ನಂತರ ಇವತ್ತು ಏನಂತಂದ್ರೆ ಹಿಜಾಬ್ಗಳನ್ನ ಧರಿಸಿ ಅಂದ್ರೆ ಕೆಲವು ಸಮುದಾಯದ ಸಮವಸ್ತ್ರವನ್ನ ಧರಿಸಿ ಶಾಲಾ ಕಾಲೇಜುಗಳಿಗೆ ಹೋಗಬಹುದು, ಆದ್ರೆ ಆಯಾ ಶಾಲಾ ಕಾಲೇಜುಗಳಲ್ಲಿ ಇರ್ತಕ್ಕಂಥ ವಸ್ತ್ರ ಸಂಹಿತೆಯನ್ನು ಮೀರದಂತೆ ಧರಿಸಬಹುದು ಅಂತ ಏನು ನಿನ್ನೆ ಮಧು ಬಂಗಾರಪುರ ಒಂದು ಪತ್ರಿಕಾಗೋಷ್ಠಿ ನಡೆಸಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಹೇಳಿಕೆಗೆ ವಿರುದ್ಧವಾಗಿ ಇವತ್ತು ಈಗಾಗಲೇ ರಾಜ್ಯಾದ್ಯಂತ ಈ ಬಿಜೆಪಿ ಮತ್ತು ವಿವಿಧ ಏನು ಕನ್ನಡ ಪರ ಸಂಘಟನೆಗಳು ಒಂದು ದೊಡ್ಡ ಬೃಹತ್ ಮಟ್ಟದ ಪ್ರತಿಭಟನೆಗಳಿವೆ. ಅದೇ ರೀತಿ ಇವತ್ತು ಹುಬ್ಬಳ್ಳಿಯ ಸಂಗೊಳ್ಳಿ ರಾಯಣ್ಣ ಸರ್ಕಲ್ದಲ್ಲಿ ಏನಂತಂದ್ರೆ ಪ್ರಮೋದ್ ಮುತಾಲಿಕ್ ನೇತೃತ್ವದಲ್ಲಿ ಒಂದು ಏನ್ ಪ್ರತಿಭಟನೆ ಮಾಡಿದ್ರು. ಪ್ರತಿಭಟನೆ ಮಾಡುವ ಜೊತೆಗೆ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಆದ್ರೆ ನಿನ್ನೆ ಏನಂತ ಅವ್ರೇನೋ ಒಂದು ಆದೇಶ ಪ್ರತಿ ಹೊರಡಿಸಿದ್ರು. ಅದೇ ಆದೇಶ ಪ್ರತಿಯನ್ನ ಹರಿದು ಹಾಕಿ ಇವತ್ತು ಮುತಾಲಿಕರ ಬೆಂಬಲಿಗರು ಮತ್ತು ಅವರು ಒಂದು ಪ್ರತಿಭಟನೆ ಮಾಡಿದ್ರು ಅಂತ ಹೇಳಿದ್ರು. ಇದ್ರ ಜೊತೆಗೆ ಏನಂತಂದ್ರೆ ನೀವು ಹಿಜಾಬನ್ನ ಧರಿಸಿಕೊಂಡು ಶಾಲೆಗೆ ಹೋಗೋದಾದ್ರೆ ನಾವು ಕೇಸರಿ ಶಾಲೆಗಳನ್ನ ಹಾಕೊಂಡು ಇವತ್ತು ಶಾಲಾ ಕಾಲೇಜುಗಳಿಗೆ ನುಗ್ತೀವಿ, ಅದೇನು ಸರ್ಕಾರ ಏನ್ ಮಾಡ್ತಿದೆ ನೋಡ್ತೇವೆ ಅನ್ನೋ ಮಟ್ಟಕ್ಕೆ ಇವತ್ತು ಪ್ರಮೋದ್ ಮುತಾಲಿಕರು ಸರ್ಕಾರದ ವಿರುದ್ಧ ಕೆಂಡ ಕಾರಿದ್ರು ಅಂತ ಹೇಳ್ಬೋದು ರೋಶ್ನಿ. ಇದು ಯಾವ ಒಂದು ಸ್ವರೂಪವನ್ನ ಪಡಿಬಹುದು ಮಲ್ಲಿಕಾರ್ಜುನ್? ಅದರಲ್ಲಿ ಕೂಡ ಈಗ ಎಲ್ಲೋ ಒಂದು ರೀತಿಯಾಗಿ ಕೇಸರಿ ಶಾಲ್ಗೆ ಅವಕಾಶ ಕೊಡ್ತಾರೆ ಅನ್ನುವಂಥದ್ದು ಕೂಡ ಇತ್ತು. ಕಾರಣ ಏನು ಅಂತಂದ್ರೆ ಇಲ್ಲಿ ಜನಿವಾರ ಹಾಕ್ಬೋದು, ಶಿವಧಾರೆ ಹಾಕ್ಬೋದು, ಪೇಟ ಹಾಕ್ಬೋದು, ಬಟ್ ಇಲ್ಲಿ ಕೇಸರಿ ಶಾಲ್ ಹಾಕುವಾಗಿಲ್ಲ. ಇದು ಏನಕ್ಕೆ ಈ ರೀತಿಯಾದಂತ ರೂಲ್ಸ್ ಅಂತ? ಇಲ್ಲ ರೋಶ್ನಿ, ಏನಂತಂದ್ರೆ ಇದೇ 2022 ಏನ್ ಬಿಜೆಪಿ ಒಂದು ಆದೇಶ ಹೊರಡಿಸಿತ್ತು, ಆ ಆದೇಶದ ವಿರುದ್ಧ ಏನಂತಂದ್ರೆ ಕಾಂಗ್ರೆಸ್ ಪಕ್ಷ ಏನಂತಲ್ಲ ನಾವು ಏನು ಇದು ಹಿಜಾಬ್ ಧರಿಸ್ಕೊಂಡು ಹೋಗ್ತೇವೆ ಅನ್ನೋ ಲೆಕ್ಕಕ್ಕೆ ಒಂದು ಪ್ರತಿಭಟನೆ ಮಾಡಿದ್ರು. ಇವತ್ತು ಅದೇ ಹಿಜಾಬನ್ನ ಹಿಂದ್ ತೆಗೆದುಕೊಂಡಿದ್ದಕ್ಕೆ ಇವತ್ತು ಏನಂತ ಬಿಜೆಪಿ ಮತ್ತು ಏನಂತಲ್ಲ ಈ ಸಂಘಟನೆಗಳು ನಾವು ಕೇಸರಿ ಶಾಲೆಗಳನ್ನ ಹಾಕೊಂಡು ಹೋಗ್ತೇವಿ
ಅವಾಗ ಯಾವ ಸರ್ಕಾರ ಏನ್ ಮಾಡ್ತಾ ಇದೆ ನೋಡ್ತೀವಿ ಅನ್ನೋ ಇದು ಏನಂತಂದ್ರೆ ಸದ್ಯದ ಮಟ್ಟಿಗೆ ಅಂತ ಇದು ರಾಜಕೀಯಕರಣಗೊಳ್ತಿದೆ ಅಂತ ಹೇಳ್ಬೋದು. ಈ ಹಿಂದೆ ಕಾಂಗ್ರೆಸ್ ಗೌರ್ಮೆಂಟ್ ಯಾವ ರೀತಿ ಪ್ರತಿಭಟನೆ ಮಾಡಿತ್ತು ಅದೇ ರೀತಿ ಪ್ರತಿಭಟನೆ ಮಾಡಿ ಈ ರಾಜಕೀಯಗಳು ತಮ್ಮ ಬೇಳೆ ಬೇಯಿಸಿಕೊಳ್ಳಿಕ್ಕೆ ಏನೇನ್ ಬೇಕೋ ಅದನ್ನ ಮಾಡ್ತಾ ಇದಾವೆ ಅಂತ ಹೇಳ್ಬೋದು ರೋಶ್ನಿ. ಎಸ್, ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಅಯೋಧ್ಯೆ ಸಚಿವರಿಗೆ